ಅದಕ್ಕಾಗಿ ಈ ಹುಣ್ಣಿಮೆಯೊಳಗೆ ನಾಯಿಗೆ ಈ ಒಂದು ಆಹಾರ ತಿನ್ನಿಸಿದರೆ ಶನಿದೇವರ ಕೃಪೆಯಿಂದ ನಿಮ್ಮ ಜಾತಕ ಬದಲಾಗಿ ಕುಬೇರ ಯೋಗ ಬರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ. ಶನಿ ದೋಷಗಳು ಕೂಡ ಹೊರಟು ಹೋಗುತ್ತವೆ. ಹಾಗಾದರೆ ಹುಣ್ಣಿಮೆಯೊಳಗೆ ನಾಯಿಗೆ ನಾವು ತಿನ್ನಿಸಬೇಕಾದಂಥ ಆ ಆಹಾರ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋದ ಕೆಳಗಡೆ ಹರೇ ಶ್ರೀನಿವಾಸ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಕಪ್ಪು ನಾಯಿಗೆ ಇದನ್ನು ತಿನ್ನಿಸಿದರೆ ಸಾಕು, ಜೀವನದಲ್ಲಿ ಚಮತ್ಕಾರವೇ ನಡೆದು ಹೋಗುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ. ಮನುಷ್ಯನ ಸಹಜ ಸ್ವಭಾವ ಏನು ಗೊತ್ತಾ? ಎಲ್ಲ ಸಮಸ್ಯೆಗೂ ಶನೇಶ್ವರನೇ ಕಾರಣ ಅನ್ನೋ ಮನೋಭಾವನೆ ಇದೆ. ಅದನ್ನು ಮೊದಲು ಎಲ್ಲರೂ ಬದಲಾಯಿಸಿಕೊಳ್ಬೇಕು. ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯು ತುಂಬ ಕೆಟ್ಟದ್ದಲ್ಲ. ಶನಿದೇವನ ಬಗ್ಗೆ ಎಲ್ಲರಿಗೂ ತಪ್ಪು ಕಲ್ಪನೆಗಳಿರುತ್ತವೆ. ವಾಸ್ತವವಾಗಿ ಶನಿಯು ಅತ್ಯಂತ ಶಕ್ತಿಶಾಲಿ ಗ್ರಹವಾಗಿದೆ. ಶನಿಯು ಆಶೀರ್ವದಿಸಿದರೆ ಕಷ್ಟದ ಕೆಲಸವನ್ನು ಕೂಡ ಸುಲಭವಾಗಿ ಮಾಡಬಹುದು. ಶನಿಯ ಪ್ರಭಾವದಿಂದ ಒಬ್ಬ ವ್ಯಕ್ತಿಯು ಯಶಸ್ಸಿನ ಹಾದಿಯಲ್ಲಿ ಬಹಳ ಮುಂದೆ ಹೋಗ್ತಾನೆ. ಶನಿಯನ್ನ ಗುರು ಅಂತಾನು ಕರೀತಾರೆ. ಶನಿಯ ಕೃಪೆಯಿಂದ ನಾವು ಜೀವನದ ದೊಡ್ಡ ಪಾಠಗಳನ್ನು ಕಲಿತೀವಿ. ಜೊತೆಗೆ ಶನಿಯನ್ನ ನ್ಯಾಯಾಧೀಶ ಅಂತ ಕೂಡ ಕರೀತಾರೆ. ವೀಕ್ಷಕರೇ, ಇನ್ನು ಶನಿಗ್ರಹದ ದೊಡ್ಡ ವಿಶೇಷತೆ ಏನು ಅಂತಂದರೆ, ಶನಿಯು ತನ್ನ ಕಾರ್ಯಗಳಿಗೆ ತಕ್ಕಂತೆ ಫಲವನ್ನು ನೀಡ್ತಾನೆ. ಯಾರಾದರೂ ಒಳ್ಳೆ ಕೆಲಸಗಳನ್ನು ಮಾಡಿದರೆ ಶನಿಯು ಅವರಿಗೆ ಒಳ್ಳೆಯದನ್ನು ಮಾಡ್ತಾನೆ. ಅದೇ ವ್ಯಕ್ತಿಯ ಕಾರ್ಯಗಳು ಸರಿಯಾಗಿಲ್ಲದೇ ಇದ್ದರೆ ಶನಿಯು ಅವನಿಗೆ ಹಾನಿಕಾರಕವಾಗಿದೆ. ಇದು ಶನಿಯ ಸ್ವಭಾವ. ಅದಕ್ಕಾಗಿಯೇ ಶನಿಯನ್ನ ನ್ಯಾಯದ ಗ್ರಹ ಅಂತ ಪರಿಗಣಿಸಲಾಗಿದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಇದೆ ಅಂತ ನಿಮಗೆ ಅನಿಸಿದರೆ ಅದಕ್ಕೆ ಶನಿದೇವನನ್ನು ದೂಷಿಸುವಂಥ ಬದಲಿಗೆ ಜೀವನದಲ್ಲಿ ಮಾಡಿರುವಂತಹ ಕರ್ಮಕ್ಕೆ ಇದು ಸಿಕ್ಕಿರುವಂತಹ ಫಲ ಅಂತ ತಿಳ್ಕೊಳ್ಳಿ. ಶನಿ ನೀವು ಮಾಡಿರುವಂಥ ಕರ್ಮಕ್ಕೆ ಬಡ್ಡಿ ಸಮೇತ ಲೆಕ್ಕ ವಸೂಲಿ ಮಾಡಿಕೊಳ್ಳುವಂಥ ದೇವರು ಅನ್ನೋ ಸತ್ಯ ಯಾವತ್ತೂ ಮರಿಬೇಡಿ. ಶನಿ ದೋಷವನ್ನು ಕಡಿಮೆ ಮಾಡ್ತೇವೆ ಅನ್ನೋದು ಸಾಧ್ಯವಾಗದ ಮಾತು. ಪ್ರಕೋಪ ಕೊಂಚ ಮಟ್ಟಿಗೆ ಕಡಿಮೆ ಆಗಬಹುದು, ಆದರೆ ಶನಿ ದೋಷದಿಂದ ಮುಕ್ತರಾಗುವುದಕ್ಕೆ ಸಾಧ್ಯವಿಲ್ಲ. ಅದನ್ನು ಅನುಭವಿಸಲೇಬೇಕು. ಹಾಗೆ ಪ್ರಕೋಪ ಕಡಿಮೆ ಮಾಡುವಂಥ ಕೆಲ ಉಪಾಯಗಳನ್ನು ಹೇಳ್ತೀವಿ. ಅದರಲ್ಲೂ ಕಪ್ಪು ನಾಯಿಯ ಉಪಾಯವನ್ನು ನೀವು ತಪ್ಪದೇ ಮಾಡಲೇಬೇಕು. ಈ ನಾಯಿಗಳನ್ನು ಸಾಮಾನ್ಯವಾದ ಪ್ರಾಣಿಗಳು ಅಂತ ಅಂದ್ಕೊಳ್ಬೇಡಿ. ಅಥರ್ವ ವೇದದಲ್ಲಿ ನಾಯಿಗಳನ್ನು ಯಮದೂತರಂತೆ ಚಿತ್ರಿಸಲಾಗಿದೆ. ಆದ್ದರಿಂದ ಈ ಕಪ್ಪು ನಾಯಿಯ ಉಪಾಯವನ್ನು ತಪ್ಪದೇ ಮಾಡಿ. ಹಾಗಾದರೆ ಈಗ ಶನಿ ದೋಷದ ಒಂದೊಂದೇ ಉಪಾಯಗಳನ್ನು ಹೇಳ್ತೀವಿ, ಕೇಳಿಸಿಕೊಳ್ಳಿ. ಶನಿ ದೋಷ ಅನ್ನೋದು ಕೇವಲ ಮನುಷ್ಯರಿಗೆ ಮಾತ್ರ ತಟ್ಟೋದಿಲ್ಲ, ದೇವಾನುದೇವತೆಗಳಿಗೂ ಇದು ತಪ್ಪಿದ್ದಲ್ಲ. ಆದ್ದರಿಂದ ಈ ದೋಷದಿಂದ ಮುಕ್ತಿಯಾಗಲೆಂದೇ ಈ ಉಪಾಯಗಳನ್ನು ನೀವು ಮಾಡಬೇಕು. ಈ ಮೊದಲನೇ ಉಪಾಯ ಮಾಡೋದ್ರಿಂದ ಕೇವಲ ಶನಿದೋಷದ ಪ್ರಕೋಪ ಕಡಿಮೆ ಮಾಡೋದಲ್ಲದೆ ಸಾಡೆ ಸಾತಿಯ ಪ್ರಕೋಪ ಕೂಡ ಕಡಿಮೆ ಮಾಡುತ್ತದೆ. ಅದಕ್ಕಾಗಿ ನೀವು ಮಾಡಬೇಕಾದದ್ದು ಏನು ಅಂತಂದರೆ, ನೀವು ಕಪ್ಪು ಬಟ್ಟೆಯನ್ನು ತಗೊಳ್ಳಿ. ಆ ಬಟ್ಟೆಯಲ್ಲಿ 51 ಕಪ್ಪು ಮೆಣಸಿನ ಕಾಳನ್ನು ಹಾಕಿ, ಹಾಗೇನೆ ಅದರಲ್ಲಿ 11 ರೂಪಾಯಿಯನ್ನು ಹಾಕಿ, ಅದರಲ್ಲಿ 10 ರೂಪಾಯಿ ನೋಟು ಹರಿದಾಗಿರಬೇಕು. ಅಲ್ಲದೆ ಹೊಸ 1 ರೂಪಾಯಿ ನಾಣ್ಯವನ್ನು ಕೂಡ ಹಾಕಬೇಕು. ನೀವೀಗ ಅದಕ್ಕೆ ಗಂಟಿನ ರೂಪ ಕೊಟ್ಟು ಕೊನೆಯದಾಗಿ ಅದಕ್ಕೆ ಕಪ್ಪು ದಾರದಿಂದ ಕಟ್ಟಿಬಿಟ್ರೆ ಸಾಕು. ಈಗ ನೀವು ಈ ಗಂಟನ್ನು ಯಾವುದಾದರೂ ಶನಿವಾರದಂದು ಸೂರ್ಯಾಸ್ತದ ನಂತರ ಶನಿ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಕೊನೆಗೆ ಆ ಗಂಟನ್ನು ಯಾರಿಗಾದರೂ ಕೊಟ್ಟು ಬಂದು ಬಿಡಿ. ಇನ್ನು ನೀವು ಯಾವುದಾದರೂ ವ್ಯಾಪಾರ ಮಾಡ್ತಾ ಇದ್ದರೆ ಆ ವ್ಯಾಪಾರದಲ್ಲಿ ನಿಮಗೆ ನಷ್ಟ ಆಗ್ತಾ ಇದ್ದಲ್ಲಿ ಈ ಉಪಾಯವನ್ನು ತಪ್ಪದೇ ಮಾಡಲೇಬೇಕು. ಇದರಿಂದ ನಿಮ್ಮ ಮುಳುಗುತ್ತಿರುವಂತಹ ವ್ಯಾಪಾರ ಹಂತ ಹಂತವಾಗಿ ಲಾಭ ಮಾಡ್ತಾ ಹೋಗುತ್ತೆ. ಅದಕ್ಕಾಗಿ ನೀವು ಈ ಪರಿಹಾರವನ್ನು ಹೇಗೆ ಮಾಡಬೇಕು ಅಂತಂದರೆ, ನೀವು ಶನಿವಾರದ ದಿನದಂದು ಸೂರ್ಯಾಸ್ತದ ನಂತರ ಶನಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಶನಿದೇವರ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು. ಈಗ ಆ ದೀಪದಲ್ಲಿ ಒಂದು ಕಪ್ಪು ಮೆಣಸನ್ನು ಹಾಕಬೇಕು. ಈಗ ಶನಿದೇವರ ಮೂರ್ತಿಯ ಮುಂದೆ ನಿಲ್ಲಬೇಕು. ಹೀಗೆ ನಿಂತಾಗ ಯಾವ ಕಾರಣಕ್ಕೂ ಶನಿದೇವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಡಿ. ಈಗ ಕೈಯಲ್ಲಿ ಒಂದು ಕಪ್ಪು ಬಟ್ಟೆಯನ್ನು ತಗೊಳ್ಳಿ. ಅದರೊಳಗೆ ಒಂದು ಮುಷ್ಟಿ ಕರಿಮೆಣಸನ್ನು ಹಾಕಿಬಿಡಿ. ಈಗ ಆ ಕಪ್ಪು ಮೆಣಸಿನ ಕಾಳಿನೊಳಗೆ ಹೊಸ 1 ರೂಪಾಯಿ ನಾಣ್ಯವನ್ನು ಹಾಕಿ
ಹಾಗೇನೆ 11 ಲವಂಗವನ್ನು ಅದರೊಳಗೆ ಹಾಕಿದರೆ ಸಾಕು. ಈಗ ಶನಿದೇವನ ಮುಂದೆ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ಆ ಎಲ್ಲ ಕಷ್ಟಗಳು ದೂರವಾಗಲಿ ಅಂತ ಪ್ರಾರ್ಥನೆ ಮಾಡಿ ಕೊನೆಯಲ್ಲಿ ಆ ಗಂಟನ್ನು ನಿಮ್ಮ ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಹಣಕಾಸಿನ ವ್ಯವಹಾರ ಎಲ್ಲಿ ಮಾಡ್ತೀರೋ ಅಲ್ಲಿ ಬಚ್ಚಿಟ್ಟು ಬಿಡಿ. ಇಷ್ಟು ಮಾಡಿ ಆಗ ನಿಮಗೆ ಆ ಗಂಟಿನ ಚಮತ್ಕಾರ ಏನು ಅನ್ನೋದು ಗೊತ್ತಾಗುತ್ತೆ. ಇನ್ನು ಕೊನೆಯದಾಗಿ ನಾವು ಹೇಳೋದಕ್ಕೆ ಹೊರಟಿರುವಂಥ ಶಕ್ತಿಶಾಲಿ ಉಪಾಯ. ಈ ಉಪಾಯದಲ್ಲಿ ಕಪ್ಪು ನಾಯಿಯ ಪಾತ್ರ ತುಂಬಾ ಪ್ರಮುಖವಾಗಿರೋದು. ಇದನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಒದ್ದಾಡುತ್ತಿದ್ದರೆ ಅಂಥವರಿಗಾಗಿ ಈ ಉಪಾಯವನ್ನು ಮಾಡಿ. ಈ ಉಪಾಯವನ್ನು 5 ಶನಿವಾರ ಮಾಡಬೇಕು. ಈ ಉಪಾಯಕ್ಕಾಗಿ ಮೊದಲಿಗೆ 11 ಕರಿಮೆಣಸಿನ ಕಾಳನ್ನು ತಗೊಳ್ಳಿ. ಆ ಮೆಣಸಿನ ಕಾಳುಗಳನ್ನು ಅನಾರೋಗ್ಯದಿಂದ ಒದ್ದಾಡ್ತಾ ಇರುವವರ ಎಡಗೈಯಲ್ಲಿ ಇಟ್ಟು ಬಿಡಿ. ಈಗ ಬಲಗೈಯಲ್ಲಿ 7 ರೊಟ್ಟಿಗಳನ್ನು ಕೊಡಿ. ಈಗ ಎಡಗೈಯಲ್ಲಿರೋದನ್ನು ಅವರ ದೇಹದ ಎಡಗಡೆ ಕಡೆಯಿಂದ ಬಲಗಡೆಗೆ 7 ಬಾರಿ ಸುತ್ತಾಕೋದಕ್ಕೆ ಹೇಳಿ. ಕೊನೆಗೆ ಎಡಗೈಯಲ್ಲಿರುವಂಥ ಮೆಣಸಿನ ಕಾಳನ್ನು ಮನೆಯ ಹೊರಗಡೆ ಯಾರೂ ಓಡಾಡದ ಜಾಗದಲ್ಲಿ ಬಿಸಾಕಿ ಬರಬೇಕು. ಹೀಗೆ ಬಿಸಾಕಿ ಬರುವಾಗ ಬಲಗೈಯಲ್ಲಿರುವಂಥ ರೊಟ್ಟಿಯನ್ನು ಕೂಡ ಕಪ್ಪು ನಾಯಿಗೆ ತಿನ್ನಿಸಿ ಬರಬೇಕು. ಇಷ್ಟು ಮಾಡಿ ಆನಂತರ ಶನಿ ತನ್ನಿಂದ ತಾನೇ ಕೊಂಚ ಮಟ್ಟಿಗೆ ಶಾಂತ ಆಗ್ತಾ ಹೋಗೋದು ನಿಮ್ಮ ಅನುಭವಕ್ಕೂ ಬರುತ್ತದೆ. ಇನ್ನು ಹಾಗೆಯೇ ವಿಪರೀತವಾಗಿ ನೆಗೆಟಿವ್ ಎನರ್ಜಿ ಇದ್ದರೆ, ದುಡ್ಡು ಕಾಸು ಕೈನಲ್ಲಿ ಚೆನ್ನಾಗಿ ನಿಲ್ಲದೇ ಇದ್ದರೆ, ಸಂಪಾದನೆ ಮಾಡಿದಂಥ ಹಣ ಕೈನಲ್ಲಿ ನಿಲ್ಲೋದಿಲ್ಲ, ದುಡ್ಡು ನೀರಿನಂತೆ ಖರ್ಚಾಗುತ್ತಿದ್ರೆ, ಈ ರೀತಿಯಾಗಿ ಹಣ ಕೈಗೆ ಬಾರದೇ ಇದ್ದಾಗ ಇಂತಹ ಸಂದರ್ಭದಲ್ಲಿ ಅದರಲ್ಲೂ ಸೋಮವಾರದ ದಿನದಂದು ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಯ ಒಳಗಾಗಿ ಚಂದ್ರೋರ ಎನ್ನುವ ಒಂದು ವಿಶೇಷ ಸಮಯ ಇರುತ್ತದೆ. ಈ ಒಂದು ಸಮಯದಲ್ಲಿ ಕಲ್ಲುಪ್ಪನ್ನು ನಿಮ್ಮ ಎಡಗೈ ಮುಷ್ಟಿಯಲ್ಲಿ ಹಿಡಿದು ನಿಮ್ಮ ಮನೆಯಲ್ಲಿ ಸಿಂಕ್ನಲ್ಲಿ ಆಗಿರಬಹುದು ಅಥವಾ ನಲ್ಲಿಯ ಕೆಳಗೆ ನೀರನ್ನು ಬಿಡುತ್ತಾ ಅದರ ಕೆಳಗೆ ಕೈಯನ್ನು ಇಟ್ಟು ನೀರಿನ ಜೊತೆಗೆ ಉಪ್ಪು ನಿಮ್ಮ ಕೈನಿಂದ ಹರಿದು ಹೋಗುವ ಹಾಗೆ ಮಾಡಬೇಕು. ಹೀಗೆ ಮಾಡೋದ್ರಿಂದಾನೇ ನೀರಿನ ಜೊತೆಗೆ ಉಪ್ಪು ಹೋದಂತೆ ನಿಮಗಿರುವಂತಹ ಎಲ್ಲ ನೆಗೆಟಿವ್ ಶಕ್ತಿಗಳು ನಿಮ್ಮಿಂದ ದೂರವಾಗ್ತಾ ಹೋಗುತ್ತದೆ. ಹಾಗೆಯೇ ಗಂಡ ಹೆಂಡತಿ ನಡುವೆ ಹೆಚ್ಚು ಗಲಾಟೆಗಳು ಕಲಹಗಳು ಹೆಚ್ಚಿದ್ರೆ ಕಲ್ಲುಪ್ಪಿನಿಂದ ಹೀಗೆ ಮಾಡಬೇಕಾಗುತ್ತೆ. 4 ಒಣಮೆಣಸಿನಕಾಯಿಗಳು, 4 ಲವಂಗ, ಸ್ವಲ್ಪ ಕಲ್ಲುಪ್ಪು ಇವುಗಳನ್ನು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಒಂದು ಖಾಲಿ ಗಾಜಿನ ಬಾಟಲಿಯಲ್ಲಿ ಅದನ್ನು ಇಡಬೇಕು. ಇದನ್ನು ಗಂಡ ಹೆಂಡತಿ ಮಲಗುವಂತಹ ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ಇಡಬೇಕು. ಇದರಿಂದ ಗಂಡ ಹೆಂಡತಿ ನಡುವೆ ಇದ್ದಂಥ ಎಂತಹದ್ದೇ ಕಲಹಗಳು ಮನಸ್ತಾಪಗಳು ದೂರವಾಗಿ ಗಂಡ ಹೆಂಡತಿ ನಡುವೆ ಪ್ರೀತಿ ಬಾಂಧವ್ಯ ಅನ್ನೋದು ಹೆಚ್ಚಾಗುತ್ತದೆ. ವೀಕ್ಷಕರೇ, ನೋಡಿದ್ರಲ್ಲ, ಕಪ್ಪು ನಾಯಿಗೆ ಇದನ್ನು ತಿನ್ನಿಸಿದರೆ ಸಾಕು, ಜೀವನದಲ್ಲಿ ಚಮತ್ಕಾರವೇ ನಡೆದು ಹೋಗುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸಿಕೊಟ್ಟಂಥ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಸಂಬಂಧಿಕರಿಗೂ ಈ ವಿಡಿಯೋವನ್ನು ಶೇರ್ ಮಾಡೋದಕ್ಕೆ ಮರೆಯಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ, ಹಾಗಾಗಿ ನರದೃಷ್ಟಿ ಅನ್ನೋದು ಎಲ್ಲರಿಗೂ ಕೂಡ ತಗಲುತ್ತದೆ. ಆದರೆ ದೊಡ್ಡವರಿಗೆ ಹೋಲಿಸಿದರೆ ಪುಟ್ಟ ಮಕ್ಕಳಿಗೆ ದೃಷ್ಟಿಯಾಗುವುದು ಜಾಸ್ತಿ. ಅದರಲ್ಲೂ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳು ನರದೃಷ್ಟಿಯಿಂದ ಹೆಚ್ಚು ಕಷ್ಟಪಡುತ್ತಾರೆ. ನರದೃಷ್ಟಿ ತುಂಬ ಭಯಂಕರವಾದದ್ದು. ಒಂದು ದೊಡ್ಡ ಕುಟುಂಬಕ್ಕೇನಾದರೂ ನರದೃಷ್ಟಿ ತಗುಲಿದರೆ ಆ ಇಡೀ ಕುಟುಂಬವೇ ಸರ್ವನಾಶವಾಗುತ್ತದೆ. ಇಂದಿನ ಕಾಲದಲ್ಲಾದರೆ ಹೊರಗಿನಿಂದ ಮನೆಗೆ ಯಾರಾದರೂ ಬಂದರೆ ಮನೆಯಲ್ಲಿರುವಂತಹ ಹಿರಿಯರು ಅವರಿಗೆ ದೃಷ್ಟಿ ತೆಗೆದು ಮನೆಯೊಳಗೆ ಅವರನ್ನು ಕರೆದುಕೊಳ್ಳುತ್ತಿದ್ದರು. ಅಥವಾ ಮನೆಯವರು ಎಲ್ಲಾದರೂ ಹೋಗಬೇಕು ಅಂದರೂ ಕೂಡ ಅವರ ಜೇಬಿನಲ್ಲಿ ಮೆಣಸಿನಕಾಯಿ, ಉಪ್ಪು, ಬೆಳ್ಳುಳ್ಳಿ ಮುಂತಾದ ಪದಾರ್ಥಗಳನ್ನು ಇಟ್ಟು ಕಳಿಸುತ್ತಿದ್ದರು. ಮಕ್ಕಳಿಗೆ ಊಟ ತಿನ್ನಿಸಿದ ಮೇಲೆ ದೃಷ್ಟಿ ತೆಗೆಯುತ್ತಿದ್ದರು. ಮಕ್ಕಳು ಎದ್ದ ತಕ್ಷಣ ಆಕಳಿಸುವಾಗ ಹೀಗೆ ಆಗಾಗ ದೃಷ್ಟಿ ತೆಗೆಯುತ್ತಲೇ ಇದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನೆಲ್ಲ ಯಾರೋ ಒಬ್ಬರೋ ಇಬ್ಬರು ಮಾತ್ರ ಫಾಲೋ ಮಾಡ್ತಿದ್ದಾರೆ ಅಷ್ಟೇ. ಹಿರಿಯವರು ಕೂಡ ಈಗ ಅದೆಲ್ಲ ಮೂಢನಂಬಿಕೆ ಅಂತ ತಳ್ಳಿ ಹಾಕ್ತಾ ಇದ್ದಾರೆ. ಇನ್ನು ಕಿರಿಯವರಿಗೆ ಇದೆಲ್ಲ ಗೊತ್ತೇ ಇಲ್ಲ ಬಿಡಿ. ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ನರದೃಷ್ಟಿಯನ್ನು ಮೈಮೇಲೆ ಹೊತ್ಕೊಂಡಿರ್ತಾರೆ. ಯಾರ ಕಣ್ಣಾದರೂ ಒಂದು ವೇಳೆ ಕುಟುಂಬದ ಮೇಲೆ ಬಿತ್ತು ಅಂದರೆ ಆ ಇಡೀ ಕುಟುಂಬವೆಲ್ಲ ಆರ್ಥಿಕ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ, ಆಸ್ತಿ ವಿವಾದಗಳು, ಗಂಡ ಹೆಂಡತಿ ಮಧ್ಯೆ ಕಲಹಗಳು, ಹೀಗೆ ಎಷ್ಟೋ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ. ಅದರಲ್ಲೂ ಮುಖ್ಯವಾಗಿ ಗಂಡು ಮಕ್ಕಳಿಗೆ ನರದೃಷ್ಟಿ ಹೆಚ್ಚಾಗಿರುತ್ತದೆ. ಹಾಗಾಗಿ ಎಲ್ಲರೂ ನರದೃಷ್ಟಿಯವರನ್ನು ನೋಯಿಸದಿರಲು ಹೆಚ್ಚು ಜಾಗೃತಿಗಳನ್ನು ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಸುಖ ಸುಮ್ಮನೆ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ದೃಷ್ಟಿ ಯಾವ ರೀತಿ ತೆಗೆದುಕೊಳ್ಬೇಕು, ಹಾಗೆ ದೃಷ್ಟಿಯ ಬಗ್ಗೆ ಇರುವಂತಹ ಕೆಲವು ಅನುಮಾನಗಳನ್ನು ಕೂಡ ಈ ವಿಡಿಯೋದಲ್ಲಿ ಬಗೆಹರಿಸ್ತೀನಿ.
ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಾವು ಜೀವನದಲ್ಲಿ ಬೆಳೀತಾ ಇದ್ದೀವಿ ಅಂದರೆ ಕೆಲವರು ನಮ್ಮ ಏಳಿಗೆಯನ್ನು ಸಹಿಸಲಾಗದೆ ಮನಸ್ಸಲ್ಲಿ ಹೊಟ್ಟೆ ಹುರಿ ಅಸೂಯೆಯನ್ನು ಪಡ್ತಾರೆ. ಅಂಥವರ ಕಾರಣದಿಂದ ನಮಗೆ ನರದೃಷ್ಟಿ ತಗುಲುತ್ತದೆ. ನರದೃಷ್ಟಿಯಾಗಿದೆ ಎಂದು ಕಂಡುಹಿಡಿಯುವ ಸುಲಭ ಉಪಾಯ ಏನೆಂದರೆ, ನಿಮ್ಮ ಮನೆಯಲ್ಲಿ ಯಾರಿಗಾದರೂ ನರದೃಷ್ಟಿಯಾಗಿದೆ ಅಂದರೆ ಅವರಿಗೆ ಆಗಾಗ ತಲೆನೋವು ಬರುತ್ತಿರುತ್ತದೆ. ಎಷ್ಟು ಮಾತ್ರೆ ತಿಂದರೂ ಕೂಡ ತಲೆನೋವು ಕಡಿಮೆಯಾಗಲ್ಲ. ಹಾಗೆ ಮೈಯಲ್ಲಿ ಏನೋ ಒಂದು ಥರ ಇರೋದು, ವಾಂತಿ ಭೇದಿಯಾಗೋದು, ಯಾವಾಗಲೂ ಸುಸ್ತಾಗಿರೋದು, ಶಕ್ತಿ ಕಳೆದುಕೊಂಡಂತೆ ಫೀಲ್ ಆಗ್ತಾರೆ. ಸಾಮಾನ್ಯವಾಗಿ ಹುಷಾರಿಲ್ಲ ಅಂದಾಗ ಈ ಎಲ್ಲ ಸಮಸ್ಯೆಗಳು ಕೂಡ ಬರುತ್ತದೆ. ನಾವು ಮದ್ದು ತೆಗೆದುಕೊಂಡ್ರೆ ಒಂದೆರಡು ದಿನಗಳಲ್ಲಿ ಸರಿ ಹೋಗುತ್ತದೆ. ಆದರೆ ನರದೃಷ್ಟಿ ತಗುಲಿದವರಿಗೆ ಪ್ರತಿದಿನ ಇದೇ ರೀತಿ ಇರುತ್ತೆ. ಎಷ್ಟು ಮದ್ದು ಮಾತ್ರೆ ತೆಗೆದುಕೊಂಡ್ರೂ ಕೂಡ ಪ್ರಾಬ್ಲಮ್ ಮಾತ್ರ ಹೋಗಲ್ಲ. ಅಂತಹ ಸಮಯದಲ್ಲಿ ಅವರಿಗೆ ನರದೃಷ್ಟಿಯಾಗಿದೆ ಎಂದು ನೀವು ತಿಳಿದುಕೊಳ್ಬೇಕು. ಮುಖ್ಯವಾಗಿ ಪುಟ್ಟ ಮಕ್ಕಳಿಗೆ, ಅದರಲ್ಲೂ ಗಂಡು ಮಕ್ಕಳಿಗೆ ಹೆಚ್ಚಾಗಿ ನರದೃಷ್ಟಿ ತಗುಲುತ್ತದೆ. ಮಕ್ಕಳಿಗೆ ನರದೃಷ್ಟಿಯಾಗಿದ್ದರೆ ಹೊಟ್ಟೆ ನೋವು ಬರೋದು, ಆಗಾಗ ಜ್ವರ ಬರೋದು, ಆರೋಗ್ಯ ಕೆಡೋದು, ಯಾವಾಗಲೂ ಕಿರಿಕಿರಿ ಮಾಡೋದು, ಅಳೋದು ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ, ಅದರಲ್ಲೂ ಮುಖ್ಯವಾಗಿ ಗಂಡು ಮಕ್ಕಳಿರುವಂಥ ಪ್ರತಿ ತಾಯಂದಿರು ಕೂಡ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ಅಥವಾ ಚಂದ್ರಗ್ರಹಣ ಸಮಯದಲ್ಲಿ ಅವರಿಗೆ ದೃಷ್ಟಿ ತೆಗಿಲೇಬೇಕು. ನಾನಿಲ್ಲಿ ಗಂಡು ಮಗು ಅಂತ ಪ್ರತಿ ಸಲ ಹೇಳ್ತಿರೋದಕ್ಕೆ ತಪ್ಪು ತಿಳ್ಕೊಬೇಡಿ. ಹೆಣ್ಣು ಮಕ್ಕಳಿಗೂ ಕೂಡ ದೃಷ್ಟಿಯಾಗುತ್ತದೆ. ಆದರೆ ಗಂಡು ಮಕ್ಕಳಿಗೆ ಹೆಚ್ಚಾಗಿ ದೃಷ್ಟಿ ಬೀಳುತ್ತದೆ. ಹಾಗೆ ಅವರಿಗೆ ಆ ದೃಷ್ಟಿ ತೆಗೆದುಕೊಳ್ಳುವಂತಹ ಶಕ್ತಿ ಅಷ್ಟೊಂದಿರುವುದಿಲ್ಲ. ಹಾಗಾಗಿ ಒತ್ತಿ ಒತ್ತಿ ಗಂಡು ಮಕ್ಕಳು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹೆಣ್ಣು ಮಕ್ಕಳಿಗೂ ಕೂಡ ತಪ್ಪದೇ ದೃಷ್ಟಿ ತೆಗೆಯಿರಿ. ಇನ್ನು ದೃಷ್ಟಿ ತೆಗೆಯೋಕೆ ಸುಲಭ ವಿಧಾನ ಏನೆಂದರೆ, ನಮ್ಮ ಎಡಗೈಯಲ್ಲಿ ಸ್ವಲ್ಪ ಕಲ್ಲುಪ್ಪು, ಒಣಮೆಣಸಿನಕಾಯಿ ತಗೊಂಡು ನಿಮ್ಮ ಮಗುವನ್ನು ಮುಂದೆ ನಿಲ್ಲಿಸಿಕೊಂಡು ಹಾದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಅಕ್ಕಪಕ್ಕದವರ ಕಣ್ಣು, ಮನೆಯವರ ಕಣ್ಣು, ಯಾರ ಕಣ್ಣು ನನ್ನ ಮಗುವಿನ ಮೇಲೆ ಬೀಳಬಾರದು ಎಂದು ಹೇಳಿ 3 ಸಲ ನಿಮ್ಮ ಮಗುವಿನ ಸುತ್ತಲೂ ಕೈಯನ್ನು ಸುತ್ತಿ ದೃಷ್ಟಿ ತೆಗೆಯಿರಿ. ದೃಷ್ಟಿ ತೆಗೆದ ಉಪ್ಪನ್ನು ಯಾರೂ ತುಳಿಯದೇ ಇರುವಂತಹ ಜಾಗದಲ್ಲಿ ಎಸೆಯಿರಿ. ಇನ್ನು ಮನೆ ಚೆನ್ನಾಗಿದೆ ಅಂದರೆ, ಕ್ಲೀನ್ ಆಗಿದೆ ಅಂದರೆ, ದೊಡ್ಡದಾಗಿದೆ ಅಂದರೆ, ಸ್ವಂತ ಮನೆ ಇದೆ ಅಂದರೆ ದೃಷ್ಟಿ ಬೀಳೋದು ಕಾಮನ್. ಅಕ್ಕಪಕ್ಕದ ಮನೆಯವರ ಕಣ್ಣು ಅಥವಾ ಬಂಧುಗಳು, ಸ್ನೇಹಿತರ ಕಣ್ಣು ನಿಮ್ಮ ಮನೆ ಮೇಲೆ ಬಿದ್ದರೆ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಶುರುವಾಗುತ್ತದೆ. ನೀವು ಅದುವರೆಗೂ ಸಂಪಾದಿಸಿದಂಥ ಹಣವೆಲ್ಲವೂ ಖಾಲಿಯಾಗುತ್ತದೆ. ಕುಟುಂಬದಲ್ಲಿ ಅನಾರೋಗ್ಯ ಸಮಸ್ಯೆಗಳು ತಲೆ ಎತ್ತುತ್ತದೆ. ನರದೃಷ್ಟಿಯನ್ನು ಪೂರ್ತಿಯಾಗಿ ನಿವಾರಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಅದನ್ನು ಕಡಿಮೆ ಮಾಡಿಕೊಳ್ಳಬಹುದು. ನಮ್ಮ ಕುಟುಂಬದಲ್ಲಿ ಸಂತೋಷ ಚಿಗುರಬೇಕು ಅಂದರೆ ನಮ್ಮ ಮನೆಯಲ್ಲಿರುವಂಥ ನರದೃಷ್ಟಿ ಮೊದಲು ಹೋಗಬೇಕು. ನಮ್ಮ ಮನೆಯಲ್ಲಿರುವಂತಹ ದರಿದ್ರ ಯಾವಾಗ ಹೊರಟು ಹೋಗ್ತದೋ ಆಗಲೇ ನಮ್ಮ ಮನೆಗೆ ಹಣ ಬರೋಕೆ ಶುರುವಾಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಅವರವರ ಮನೆ ಮುಂದೆ ತಪ್ಪದೆ ಒಂದು ಕುಂಬಳಕಾಯಿ ಕಟ್ಟಿಕೊಳ್ಬೇಕು. ಮನೆ ಮುಂದೆ ಕುಂಬಳಕಾಯಿ ಕಟ್ಟಿದರೆ ಕಾಲಭೈರವ ನಮ್ಮ ಮನೆಗೆ ರಕ್ಷಣೆಯಾಗಿರ್ತಾರೆ. ನಮ್ಮ ಮನೆಗೆ ಯಾರಾದರೂ ಬಂದಾಗ ಮನೆಯೊಳಗೆ ಬರುವುದಕ್ಕೂ ಮುಂಚೆ ಅವರಿಗೆ ಮನೆ ಮುಂದೆ ಕಟ್ಟಿರುವಂಥ ಕುಂಬಳಕಾಯಿ ಕಾಣಿಸಬೇಕು. ಆ ರೀತಿ ಕಾಣಿಸಿದರೆ ಅವರ ನೋಟ ಕುಂಬಳಕಾಯಿ ಮೇಲೆ ಬಿದ್ದು ಅವರಿಂದ ನಮಗೆ ಆಗಬೇಕಾದ ನರದೃಷ್ಟಿ ಹೊರಟು ಹೋಗುತ್ತದೆ. ಕುಂಬಳಕಾಯಿ ಬೇಗನೆ ಕೆಟ್ಟು ಹೋದರೆ ನಿಮ್ಮ ಮನೆಗೆ ಅಷ್ಟೊಂದು ದೃಷ್ಟಿ ತಗುಲಿದೆ ಅಂತ ಅರ್ಥ. ಅದೆಲ್ಲವೂ ಕುಂಬಳಕಾಯಿ ತೆಗೆದುಕೊಂಡು ಅದು ಕೆಟ್ಟು ಹೋಗಿದೆ ಎಂಬುದು ನೀವು ಗಮನಿಸಬೇಕು. ಕುಂಬಳಕಾಯಿ ಕೆಟ್ಟು ಹೋಯಿತು ಅಂದರೆ ಅದನ್ನು ಒಂದು ದಿನ ಕೂಡ ಮನೆ ಮುಂದೆ ಹಾಗೆ ಇಟ್ಕೊಳ್ಬಾರ್ದು. ಇನ್ನು ತುಂಬ ಜನರ ಮನೆಯಲ್ಲಿ ಯಾವುದೋ ಒಂದು ಕಾರಣದಿಂದ ವಾಸ್ತು ಸಮಸ್ಯೆ ಇರಬಹುದು, ಅಥವಾ ಮುಟ್ಟು ಮೈಲಿಗೆ ಇರಬಹುದು. ಇನ್ನೇನಾದರೂ ಕಾರಣದಿಂದ ದುಷ್ಟಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುತ್ತವೆ. ನಮ್ಮ ಮನೆಯಲ್ಲಿ ದೈವಶಕ್ತಿ ಇಲ್ಲದಿದ್ದರೆ ಖಂಡಿತ ಅಲ್ಲಿ ದುಷ್ಟಶಕ್ತಿಗಳು ಕಾಲಿಡುತ್ತವೆ. ಯಾರಿಗಾದರೂ ಸಡನ್ನಾಗಿ ಮಧ್ಯರಾತ್ರಿ ಸುಮಾರು 12ರಿಂದ 3 ಗಂಟೆ ಒಳಗೆ ಎಚ್ಚರವಾಗೋದು, ನಿಮ್ಮ ಮನೆಯವರಲ್ಲದೆ ಯಾರೋ ಬೇರೆಯವರು ಮನೆಯಲ್ಲಿರುವಂತೆ ಅನಿಸೋದು, ಎದೆಯಲ್ಲಿ ಏನೋ ಒಂದು ರೀತಿ ಭಯ ಕಾಡೋದು, ಅದೇ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಕೆಲವು ಶಬ್ದಗಳು ಕೇಳಿಸೋದು, ನೀವು 2-3 ಸಲ ಲೈಟ್ ಸ್ವಿಚ್ ಆನ್ ಆಫ್ ಮಾಡಿದ ಮೇಲೂ ಲೈಟ್ ಆನ್ ಆಗೋದು, ಸಡನ್ನಾಗಿ ಕರೆಂಟ್ ಹೋಗೋದು, ಸಡನ್ನಾಗಿ ಜೋರಾಗಿ ಗಾಳಿ ಬೀಸೋದು, ಡೋರ್ಗಳು, ವಿಂಡೋಗಳು, ಕಬೋರ್ಡ್ಗಳು ತೆಗೆದುಕೊಳ್ಳೋದು ಅಥವಾ ತಾನಾಗಿ ಮುಚ್ಚಿಕೊಳ್ಳೋದು,
ಕಿಚನ್ನಲ್ಲಿ ಪಾತ್ರೆಗಳು ಬೀಳೋದು, ಇದ್ದಕ್ಕಿದ್ದಂತೆ ಕೆಟ್ಟ ವಾಸನೆ ಬರೋದು, ಮಕ್ಕಳು ಬೆಚ್ಚಿ ಬಿದ್ದು ಏಳೋದು, ಸಡನ್ ಆಗಿ ಯಾರೋ ಹೊಡೆದಂತೆ ಮಕ್ಕಳು ಅಳೋದು, ಯಾರಾದರೂ ಒಂಟಿ ಪರ್ಟಿಕ್ಯುಲರ್ ಜಾಗ ತೋರಿಸಿ ಅಲ್ಲೇ ದೆವ್ವ ಇದೆ ಅಂತ ಹೇಳೋದು, ಈ ಥರ ಏನಾದರೂ ನಿಮ್ಮ ಮನೆಯಲ್ಲಾದರೆ ಖಂಡಿತ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಅಂತ ಅರ್ಥ. ನೀವು ಮಾಡ್ಕೊಳ್ಬೇಕು. ಇದಕ್ಕೆ ಪರಿಹಾರವಾಗಿ ನೀವು ಮನೆಯಲ್ಲಿ ಎಲ್ಲೂ ಕೂಡ ಜೇಡರ ಬಲೆ ಇರದಂತೆ ನೋಡಿಕೊಳ್ಬೇಕು. ಇಲ್ಲದಿದ್ದರೆ ಮನೆಯಲ್ಲಿ ದಟ್ಟ ದರಿದ್ರ ಶುರುವಾಗುತ್ತದೆ. ಹೊಸ ಮನೆಗೆ ಹೋಗುವಾಗ ನಾವು ಹಾಲುಕ್ಕಿಸಿ ಹೋಗ್ತೀವಿ, ಅಂದರೆ ಮನೆಯಲ್ಲಿ ಹಾಲುಕ್ಕೋದು ಶುಭ. ಆದರೆ ಯಾವಾಗಲೂ ಹಾಲು ಉಕ್ಕಿ ಕೆಳಗೆ ಚೆಲ್ಲೋದು, ಹಾಲಿನ ಪಾತ್ರೆ ಸೀದು ಹೋಗೋದು ಅಥವಾ ಕೈಯಲ್ಲಿ ಹಿಡಿದುಕೊಂಡಿರುವಂಥ ಹಾಲು ಅಕಸ್ಮಾತ್ತಾಗಿ ಜಾರಿ ಕೆಳಗೆ ಬಿದ್ದು ಚೆಲ್ಲೋಗೋದು, ಹಾಲು ಆಗಾಗ ಹೊಡೆದು ಹೋಗೋದು, ಈ ರೀತಿಯಾದರೂ ಕೂಡ ದುಷ್ಟಶಕ್ತಿ ಮನೆಯಲ್ಲಿದೆ ಅಂತ ಅರ್ಥ. ಮುಖ್ಯವಾಗಿ ನಿಮ್ಮ ಮನೆ ಕಡೆ ನೋಡಿಕೊಂಡು ಮಧ್ಯರಾತ್ರಿ ನಾಯಿ ಅಳೋದು ಅಥವಾ ನಿಮ್ಮ ಮನೆಯಲ್ಲೇ ಇರುವಂತಹ ನಾಯಿ ಮಧ್ಯರಾತ್ರಿನೂ ಮಠ ಮಧ್ಯಾಹ್ನನೂ ಅಳ್ತಾ ಇದ್ದರೆ ನಿಮ್ಮ ಮನೆಯೊಳಗೆ ದುಷ್ಟಶಕ್ತಿಗಳು ಪ್ರವೇಶಿಸುವಂಥ ಅವಕಾಶ ಹೆಚ್ಚಾಗಿದೆ ಅಂತ ಅರ್ಥ. ಅಥವಾ ದುಷ್ಟಶಕ್ತಿಗಳು ನಿಮ್ಮ ಮನೆಯೊಳಗೆ ಪ್ರವೇಶಿಸಲು ಅವಕಾಶಕ್ಕಾಗಿ ಎದುರು ನೋಡ್ತಾ ಇದೆ ಅಂತ ಅರ್ಥ. ಹಾಗಾಗಿ ನಾಯಿ ಅಳು ಕೇಳಿಸಿಕೊಂಡ್ರೆ ಆ ಕೂಡಲೇ ನೀವು ಓಂ ನಮಃ ಶಿವಾಯ, ಓಂ ಕಾಲಭೈರವಾಯ ಅನ್ನೋ ಮಂತ್ರವನ್ನು ಸಾಧ್ಯವಾದಷ್ಟು ಸಲ ಜಪ ಮಾಡಬೇಕು. ಯಾರಿಗಾದರೂ ನರದೃಷ್ಟಿ ಆಗಿದೆ ಅಂದರೆ ಕೂಡಲೇ ಆ ವ್ಯಕ್ತಿಗೆ ದೃಷ್ಟಿ ತೆಗಿಬೇಕು. ದೃಷ್ಟಿ ತೆಗೆಯೋಕೆ ನಿಂಬೆಹಣ್ಣಾಗಲಿ, ತೆಂಗಿನಕಾಯಾಗಲಿ, ಕುಂಬಳಕಾಯಿಯಾಗಲಿ, ಪೊರಕೆಯಾಗಲಿ ಅಥವಾ ಕಲ್ಲುಪ್ಪು ಮತ್ತು ಒಣಮೆಣಸಿನಕಾಯಾಗಲಿ ಬಳಸಬೇಕು. ದೃಷ್ಟಿ ಅನ್ನೋದು ಕೇವಲ ನಮ್ಮ ಮೇಲೆ ಮಾತ್ರವಲ್ಲದೆ ನಾವು ಮಾಡುವ ವ್ಯಾಪಾರದ ಮೇಲೆ, ನಮ್ಮ ಹೊಲದ ಮೇಲೆ, ನಮ್ಮ ಮನೆ ಮೇಲೂ ಕೂಡ ಬೀಳುತ್ತದೆ. ಹಾಗಾಗಿ ದೃಷ್ಟಿ ಇದೆಯೋ ಇಲ್ವೋ ಪಕ್ಕಕ್ಕೆ ಇಟ್ಟರೆ ಪ್ರತಿಯೊಬ್ಬರೂ ಕೂಡ ಮನೆ ಬಾಗಿಲಿಗೆ ದೃಷ್ಟಿ ಗಣಪತಿ ಅಥವಾ ವಾಸ್ತು ಹನುಮಂತ ಅಥವಾ ಯಾವುದಾದರೂ ದೃಷ್ಟಿ ಯಂತ್ರವನ್ನು ತಪ್ಪದೇ ಕಟ್ಟಿಕೊಳ್ಳಿ. ನಿಮ್ಮ ಕೈಗೋ ಕಾಲಿಗೋ ಕಪ್ಪು ದಾರವನ್ನು ಕಟ್ಕೊಳ್ಳಿ. ಮಕ್ಕಳಿಗೆ ಸೊಂಟಕ್ಕೂ ಕೂಡ ಒಂದು ಕಪ್ಪು ದಾರವನ್ನು ಕಟ್ಟಿರಿ. ಇನ್ನು ತುಂಬ ಜನರ ಜಾತಕದಲ್ಲಿ ಯಾವಾಗಲೂ ದುರದೃಷ್ಟ ಹಿಂಬಾಲಿಸುತ್ತದೆ ಅಂಥವರು ಪ್ರತಿದಿನ ಎದ್ದ ತಕ್ಷಣ ಕಲ್ಲುಪ್ಪನ್ನು ನೋಡಬೇಕು. ಪ್ರತಿದಿನ ಎದ್ದ ತಕ್ಷಣ ಕಲ್ಲುಪ್ಪು ನೋಡಿದರೆ ಜಾತಕದಲ್ಲಿರುವಂಥ ದುರದೃಷ್ಟ ಹೋಗಿ ಅದೃಷ್ಟ ಬರುತ್ತದೆ. ಒಂದು ವೇಳೆ ಅನಗತ್ಯ ಖರ್ಚುಗಳು ಬರ್ತಾ ಇದ್ರೆ ಚಿಕ್ಕ ಪೇಪರ್ನಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಸುತ್ತಿ ನಿಮ್ಮ ಪರ್ಸೊಳಗೆ ಇಟ್ಕೊಳ್ಳಿ. ಆಗ ಖರ್ಚುಗಳು ಕಡಿಮೆಯಾಗಿ ಆರ್ಥಿಕವಾಗಿ ಲಾಭ ಇರುತ್ತೆ. ಆರ್ಥಿಕ ಸಮಸ್ಯೆಗಳು ಹೊರಟು ಹೋಗುತ್ತೆ. ನಿಮಗೆ ನರದೃಷ್ಟಿ ಆಗಬಾರ್ದು ಅಂದರೆ ವಾರದಲ್ಲಿ ಒಂದು ಸಲನಾದರೂ ನೀವು ಸ್ನಾನ ಮಾಡೋ ನೀರಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿಕೊಂಡು ಸ್ನಾನ ಮಾಡಬೇಕು. ನಾವು ಒಂದೊಂದು ಸಲ ದಾರಿಲಿ ಹೋಗುವಾಗ ದೃಷ್ಟಿ ತೆಗೆದು ಬಿಸಾಡಿರುವಂಥ ಕಲ್ಲುಪ್ಪು, ಮೆಣಸಿನಕಾಯಿ, ನಿಂಬೆಹಣ್ಣು, ಬೂದುಗುಂಬಳಕಾಯಿ ಅಥವಾ ತೆಂಗಿನಕಾಯಿ ನೋಡ್ತಾ ಇರ್ತೀವಿ. ಅದನ್ನು ತುಳಿದರೆ ಸಮಸ್ಯೆಗಳು ಬರುತ್ತೆ ಅಂತ ಪಂಡಿತರು ಹೇಳ್ತಾರೆ. ನಾವು ದೊಡ್ಡವರಾಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರ್ತೀವಿ. ಆದರೆ ಪುಟ್ಟ ಮಕ್ಕಳು ಬೇಕಂತಾನೆ ತುಳಿಬೇಡ ಅಂದರೆ ಅದನ್ನು ತುಳಿಯೋದು, ಮುಟ್ಬೇಡ ಅಂದರೆ ಅದನ್ನೇ ಮುಟ್ಟೋದು ಮಾಡ್ತಾರೆ. ಹಾಗಾಗಿ ಆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಒಂದು ವೇಳೆ ಮಗು ಅದನ್ನು ಮುಟ್ಟಿದರೆ ಮಗುವನ್ನು ಮನೆಗೆ ಕರೆತಂದ ತಕ್ಷಣ ಅವರಿಗೆ ಸ್ವಲ್ಪ ಉಪ್ಪಾಕಿರುವಂಥ ನೀರಿಂದ ಸ್ನಾನ ಮಾಡಿಸಬೇಕು. ಅದರ ನಂತರ ಸ್ವಲ್ಪ ಕಲ್ಲುಪ್ಪು, ಒಣಮೆಣಸಿನಕಾಯಿಯಿಂದ ಮಗುವಿಗೆ ದೃಷ್ಟಿ ತೆಗೆದು ಅದನ್ನು ಹೊರಗಡೆ ಬಿಸಾಡಬೇಕು. ನಾವು ನಮ್ಮ ಮಗುವಿಗಾಗಲಿ ಅಥವಾ ಮನೆ, ವ್ಯಾಪಾರ ಎಲ್ಲಾದರೂ ದೃಷ್ಟಿ ತೆಗೆದರೆ ಅದನ್ನು ಬೇರೆಯವರು ತುಳಿಯುವಂತಹ ಕಡೆ ಹಾಕಬೇಕು ಅಂತೇನಿಲ್ಲ. ದೃಷ್ಟಿ ತೆಗೆದರೆ ದೃಷ್ಟಿ ಹೊರಟು ಹೋಗುತ್ತೆ. ಆದರೆ ಕೆಟ್ಟ ಮನಸ್ಥಿತಿ ಇರುವಂಥ ಜನರು ಅವರ ದೃಷ್ಟಿ ಬೇರೆಯವರಿಗೆ ಹೋಗಲಿ ಅನ್ನೋ ಕೆಟ್ಟ ಭಾವನೆಯಿಂದ ಜನ ತುಳಿಯುವಂಥ ಕಡೆ ಅದನ್ನು ಎಸಿತಾರೆ. ಆ ಪದಾರ್ಥಗಳಲ್ಲಿ ದುಷ್ಟಶಕ್ತಿಗಳು ಸೇರಿಕೊಳ್ಳೋದ್ರಿಂದ ನಾವು ಅದನ್ನು ತುಳಿದರೆ ನಮಗೆ ಸಮಸ್ಯೆಗಳು ಶುರುವಾಗುತ್ತದೆ. ಹಾಗಾಗಿ ನಮಗೆ ಸರಿ ಹೋಗಬೇಕು ಅಥವಾ ಒಳ್ಳೆಯದಾಗಬೇಕು ಅಂದುಕೊಳ್ಳೋದು ತಪ್ಪಲ್ಲ. ಆದರೆ ಬೇರೆಯವರಿಗೆ ಕೆಟ್ಟದಾಗಬೇಕು, ಅವರು ಹಾಳಾಗಬೇಕು ಅಂದ್ಕೊಳ್ಳೋದು ತುಂಬ ತಪ್ಪು. ಹಾಗಾಗಿ ನೀವು ದೃಷ್ಟಿ ತೆಗೆದರೆ ಜನರು ತುಳಿಯದಿರುವಂತಹ ಕಡೆ ಬಿಸಾಡಿ ಅಥವಾ ನೀರಿನಲ್ಲಿ ಹಾಕಿಬಿಡಿ. ಇದರಿಂದ ನಿಮ್ಮ ಸಮಸ್ಯೆನೂ ಹೋಗುತ್ತೆ, ಬೇರೆಯವರಿಗೆ ನಿಮ್ಮ ಸಮಸ್ಯೆ ಬರಲ್ಲ. ಹೆಂಗಸರನ್ನ ಮಹಾಲಕ್ಷ್ಮಿ ಜೊತೆ ಹೋಲಿಕೆ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಹೆಂಗಸರು ಅಳ್ತಾ ಇದ್ರೆ ಮಹಾಲಕ್ಷ್ಮಿ ಹೊರಟು ಹೋಗ್ತಾಳೆ. ದರಿದ್ರ ದೇವತೆ ಮನೆಯೊಳಗೆ ಹೆಜ್ಜೆ ಇಡ್ತಾಳೆ. ಹಾಗಾಗಿ ನಿಮ್ಮ ಮನೆಯ ಮಹಾಲಕ್ಷ್ಮಿಯನ್ನ ಯಾವಾಗಲೂ ಸಂತೋಷವಾಗಿ ನೋಡ್ಕೊಳ್ಳಿ. ಪುಟ್ಟ ಮಕ್ಕಳು ಮಲಗಿರುವಾಗ ಅದು ಎಷ್ಟು ಮುದ್ದಾಗಿದೆ, ಎಷ್ಟು ಚೆನ್ನಾಗಿ ಮಲಗಿದೆ ಅಂತ ತಾಯಿ ಅಥವಾ ಮನೆಯವರು ಮಗುವನ್ನೇ ನೋಡ್ತಾ ಅದಕ್ಕೆ ದೃಷ್ಟಿ ತಾಕಬಾರದು ಅಂತ ಮಲಗಿರೋ ಮಗುಗೆ ದೃಷ್ಟಿ ತೆಗಿತಾರೆ. ಆದರೆ ಯಾವಾಗಲೂ ಕೂಡ ಮಗು ಮಲಗಿರುವಾಗ ದೃಷ್ಟಿ
ತೆಗಿಬಾರ್ದು. ಪುಟ್ಟ ಮಕ್ಕಳಿಗೆ ಕರ್ಪೂರದಿಂದ ದೃಷ್ಟಿ ತೆಗೆದರೆ ತುಂಬ ಒಳ್ಳೆಯದು. ಹಾಗಾಗಿ ತಟ್ಟೆಯಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಬೆರೆಸಿರುವಂಥ ನೀರಿನ ಮೇಲೆ ಒಂದು ವೀಳ್ಯದೆಲೆ ಇಟ್ಟು ಅದರ ಮೇಲೆ ಕರ್ಪೂರ ಹಚ್ಚಿ ಮಗುವಿಗೆ ದೃಷ್ಟಿ ಆಗಾಗ ತೆಗಿತಾ ಇರಿ. ಕೆಲವರಿಗೆ ಸುಮ್ಮನೆ ಕಾಲಲ್ಲಾಡಿಸೋದು ಅಭ್ಯಾಸ. ಆ ರೀತಿ ಯಾವಾಗಲೂ ಕಾಲಲ್ಲಾಡಿಸ್ತಾ ಇದ್ರೆ ಆ ಮನೆಯಲ್ಲಿ ದರಿದ್ರ ದೇವತೆ ಕಾಲಿಡುತ್ತಾಳೆ. ಹಾಗಾಗಿ ಆ ಅಭ್ಯಾಸ ಇದ್ರೆ ಬಿಟ್ಟು ಬಿಡಿ. ಮನೆಯಲ್ಲಿ ಸುಖ ಸಂತೋಷ ಇರಬೇಕು ಅಂದರೆ ಒಂದು ಗಾಜು ಬಟ್ಟಲಿನಲ್ಲಿ ಕಲ್ಲುಪ್ಪು ಹಾಕಿ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಬಿಡಿ. ಒಂದು ವೇಳೆ ಮನೆಯಲ್ಲಿ ಜಾಸ್ತಿ ನೆಗೆಟಿವ್ ಎನರ್ಜಿ ಇದೆ ಅಂತ ನಿಮಗೆ ಅನಿಸಿದರೆ ಪ್ರತಿ ಕೋಣೆಯಲ್ಲಿ ಬಾತ್ರೂಮ್ ಕೂಡ ಸೇರಿ ಎಲ್ಲ ಕಡೆನೂ ಒಂದೊಂದು ಚಿಕ್ಕ ಗಾಜು ಬಟ್ಟಲಲ್ಲಿ ಸ್ವಲ್ಪ ಸ್ವಲ್ಪ ಕಲ್ಲುಪ್ಪು ಹಾಕಿ ಇಟ್ಟು ಬಿಡಿ. ಇದನ್ನು ಪ್ರತಿ ತಿಂಗಳು ಬರುವಂಥ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಎಂದು ತೆಗೆದು ನೀರಲ್ಲಿ ಅಥವಾ ಯಾರೂ ತುಳಿಯದೇ ಇರುವಂತಹ ಕಡೆ ಎಸೆದು ಹೊಸದಾಗಿ ಮತ್ತೆ ಕಲ್ಲುಪ್ಪು ತುಂಬಿಟ್ಕೊಳ್ಳಿ. ಇದರಿಂದ ನಿಮ್ಮ ಮನೆಯಲ್ಲಿ ದೃಷ್ಟಿದೋಷ ಇರಲ್ಲ, ನೆಗೆಟಿವ್ ಎನರ್ಜಿ ಕೂಡ ಹೊರಟು ಹೋಗುತ್ತದೆ. ಆಗಾಗ ಮನೆಯಲ್ಲಿ ಧೂಪ ಹಾಕ್ತಾ ಇರಿ. ಧೂಪದಲ್ಲಿ ಬೇವಿನ ಎಲೆಗಳನ್ನು ಬಳಸಿ ಮನೆ ಬಾಗಿಲಿಗೆ ಬೇವಿನ ಎಲೆಗಳನ್ನು ಕಟ್ಕೊಳ್ಳಿ. ಇದೆಲ್ಲ ಕೂಡ ನಕಾರಾತ್ಮಕ ಶಕ್ತಿಯನ್ನು ಮನೆಯಿಂದ ಓಡಿಸೋಕೆ ಸಹಾಯ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.